ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ತೋಟದಲ್ಲಿ ಹೋಗಿ ಅಡುಗೆ ಮಾಡ್ತಿದ್ದೀವಿ ಗಾಯ್ಸ್. ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ತೋಟದಲ್ಲಿ ಬಂದು ಈಗ ಕುಂತೀವಿ ಗಾಯ್ಸ್. ನೋಡಿ ಈಗ ಗಾಯ್ಸ್, ಈಗ ಎಲ್ಲದು ರೆಡಿ ಮಾಡ್ಕೊಳಕ್ಕೆ ಎಲ್ಲ ತಗೊಂಡು ಈಗ ಒಲೆ ಹಚ್ತಿದ್ದೀವಿ ಗಾಯ್ಸ್. ಎಲ್ಲ ಈಗ ಒಲೆ ಹಚ್ತಿದ್ದೀವಿ ನೋಡಿ ಗಾಯ್ಸ್. ಒಲೆ ಹಚ್ಚುತ್ತಿದ್ದೀವಿ. ಅದು ಒಲೆ ಹಚ್ಚೋಕ್ಕೆ ಫಸ್ಟಿಗೆ ಬರಲಿಲ್ಲ. ಒಂದೆರಡು ಕಡ್ಡಿ ವೇಸ್ಟ್ ಆಯಿತು. ಆಮೇಲೆ ಅದು ಬಂತು ಗಾಯ್ಸ್. ಅದೇ ದಗದಗ ಅಂತ ಹುರ್ಕೊಂತು. ಈಗ ಹುರ್ಕೊಂತು ನೋಡಿ ಗಾಯ್ಸ್. ರೊಟ್ಟಿ ಮಾಡ್ಲಿಕ್ಕೆ ಉಂಟು. ಈಗ ಬಾಣಲೆ ಇಟ್ಟು ರೊಟ್ಟಿ ಮಾಡಲಿಕ್ಕೆ ಬಾಣಲೆ ಇಟ್ಟು ನೀರು ಕಾಯಿಸ್ತೀವಿ. ಇಲ್ಲಿ ಹಿಟ್ಟು ಹಾಕೊಂತಿದ್ದೀವಿ. ಅಲ್ಲಿ ಬಾಣಲೆಗೆ ಕಾಯಿಸ್ತಿದ್ವಿ. ಇಲ್ಲಿ ತರಕಾರಿ ಕೊಯ್ತಿದ್ದಾರೆ. ಈಗ ಗಾಯ್ಸ್ ನಾವು ಮೊಟ್ಟೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂತ ಇದ್ದೀವಿ ಗಾಯ್ಸ್. ಅಲ್ಲಿನ ಇನ್ನೊಬ್ಳು ತಂಗಿ ರೊಟ್ಟಿ ಮಾಡ್ತಿದ್ಲು, ನಾನು ಬೆಂಕಿ ಹಚ್ಚೋಳು, ಚಟ್ನಿ ಮಾಡೋಳು ಗಾಯ್ಸ್. ನೋಡಿ ಈ ಥರ ಉರಿತಿದೆ. ಈ ಥರ ಹುರಿದಾದ್ಮೇಲೆ ಈ ಥರ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತಿದ್ದೀವಿ. ನೋಡಿ ರೊಟ್ಟಿ ಮಾಡ್ತಿದ್ದೀವಿ. ಈ ಥರ ರೊಟ್ಟಿ ಆಯ್ತು ಗಾಯ್ಸ್. ನೋಡಿ ಇಲ್ಲಿ ರೊಟ್ಟಿ ಮಾಡ್ತಿದ್ದಾಳೆ. ಈಗ ಇಲ್ಲಿ ನಾನು ಚಟ್ನಿ ಮಾಡ್ತಿದ್ದೀನಿ. ಚಟ್ನಿ ಮಾಡೋಕ್ಕೆಲ್ಲ ತರಕಾರಿ ಹಚ್ಕೊಂಡು ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಈಗ ಉಪ್ಪು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಈ ಥರ ಫ್ರೈ ಮಾಡ್ತಿದ್ದೀವಿ. ಗಾಯ್ಸ್ ಈಗ ಮೊಟ್ಟೆ ಪಲ್ಯ ಮಾಡ್ತಿದ್ದೀವಿ. ಚಟ್ನಿ ಆಯಿತು, ರೊಟ್ಟಿ ಆಯಿತು, ಈಗ ಪಲ್ಯ ಮಾಡ್ತಿದ್ದೀವಿ ಗಾಯ್ಸ್. ನೋಡಿ ನಾವು ನಮ್ಮ ದೊಡ್ಡಪ್ಪ ತೋಟದಲ್ಲಿ ಇದು ಮಾಡ್ತಿದ್ದೀವಿ. ನಮ್ಮ ದೊಡ್ಡಪ್ಪರ ತೋಟ ನೋಡಿ ಗಾಯ್ಸ್. ನಮ್ಮ ದೊಡ್ಡಪ್ಪರ ತೋಟ. ಇಲ್ಲಿ ಮೊಟ್ಟೆ ಹೊಡೆದು ಈಗ ಎಗ್ ಹಾಕ್ತಿದ್ದಾರೆ ಇದರಲ್ಲಿ. ನೋಡಿ ಗಾಯ್ಸ್, ಇದು ಕೆಳಗೆ ಬೂದಿ ಆಗಿರ್ತದೆ. ನೋಡಿ ಗಾಯ್ಸ್, ಇಲ್ಲಿ ಮೊಟ್ಟೆ ಹಾಕಿ ಅದನ್ನು ನೀಟಾಗಿ ತಿರುಗಿಸ್ಕೊತೀವಿ. ಅದು ಮೊಟ್ಟೆ ಆಗೋರು ಒಬ್ಬರು ತಿರುಗಿಸೋರು, ಒಬ್ಬರು ಹೊಡೆದು ಕೊಡೋರು. ಈ ಥರ ಮಾಡ್ತಿದ್ವಿ ನಾವು. ನೋಡಿ ಗಾಯ್ಸ್ ಈಗ ಮೊಟ್ಟೆ ಪಲ್ಯ ಇಲ್ಲಿ ರೆಡಿ ಆಯಿತು. ಮೆಣಸಿನಕಾಯಿ ಹಾಗೂ ಈರುಳ್ಳಿ ಹುರಿದಿರೋಂಥ ಮೆಣಸಿನ್ಕಾಯಿ, ಇಲ್ಲಿ ಚಟ್ನಿ ಮತ್ತು ರೊಟ್ಟಿ ಇಷ್ಟು ಈ ತೋಟದಲ್ಲಿ ಬಂದು ಈಗ ಮಾಡಿದ್ವಿ ಗಾಯ್ಸ್. ನೋಡಿ ಅದಕ್ಕಾಗಿ ನಾವು ನೋಡಿ ಎಲ್ಲ ಹಸುನು ಮೇಯ್ತೈತೆ, ಎಲ್ಲರೂ ತಿಂತಿದ್ದಾರೆ ಕೂಡ. ಇಲ್ಲೆಲ್ಲರೂ ಕುಂತಿದ್ದಾರೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಒಂಥರ ಚೆನ್ನಾಗಿದೆ ಗೈಸ್. ಇದು ಹೊರ್ಬಿಡ್ ಬಂದಾಗ ಆಗುತ್ತಲ್ಲ ಆ ಥರ. ನೋಡಿ ಗೈಸ್, ಎಲ್ಲರೂ ಹೆಂಗೆ ಕೂತ್ಕೊಂತಿದ್ದಾರೆ. ಈಗ ಬಂದರೆ ಎಲ್ಲರೂ ತಿಂತಾರೆ. ತಿಂದು ಈಗ ಮೆಕ್ಕೆಜೋಳ ತಂದು ಹುರಿದು ಇದು ಮಾಡ್ತೀವಿ ಗೈಸ್. ನೋಡಿ ಮೆಕ್ಕೆಜೋಳ ತಂದರು, ಇದನ್ನು ಸಿಪ್ಪೆ ಸುಲಿದು ಈಗ ಇದನ್ನು ಬೆಂಕಿ ಉರಿಸ್ತಿದ್ರು, ಬೆಂಕಿಗೆ ಹಾಕಿದ್ರು ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಈ ವಿಡಿಯೋ ನೋಡಿ ಗೈಸ್. ಥ್ಯಾಂಕ್ ಯು.